ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರದೇಶಕ್ಕೆ ಹೋಗಿ ಅಲ್ಲಿ ಪಟಿಂಗತನವನ್ನು ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂತು. ಗತಿ ಇಲ್ಲದವನಾಗಿ ಆಗ ಅವನು ಹೋಗಿ ಆ ದೇಶದ ನಿವಾಸಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಪ್ರಿಯರೇ, ಈ ಮಾತು ನೋಡಿ, ಏನು ದುಡ್ಡು ಕೊಟ್ಟಿಲ್ಲ ಅಪ್ಪನಿಗೆ. ಅಪ್ಪನ ಹತ್ರನೇ ದೋಚ್ಕೊಂಡು ಎಲ್ಲ ಹೋಗಿ ವೇಷವಾಟಿಕೆ ಕುಡಿದು ತಿಂದು ಡ್ಯಾನ್ಸ್ ಆಡಿ ಎಲ್ಲ ಹಾಳು ಮಾಡ್ಕೊಂಡು ಸರ್ವನಾಶ ಮಾಡಿಕೊಂಡು ಏನಂತ ಇದ್ದಾನೆ, ಹಂದಿ ಮೇಯಿಸೋ ಕೆಲಸಕ್ಕೆ. ಹಂದಿ ಮನೇಲಿ ಯಜಮಾನಂತರ ಇರ್ಬೋದಾಗಿತ್ತಲ್ಲ, ನಿಮ್ಮ ಕೆಳಗಡೆ ಕೆಲಸದವ್ರು ಇದ್ರಲ್ಲ. ಯಾಕೆ ಅಪ್ಪನ ಕಂಡೀಷನ್ ಅಂತನಾ? ಅಪ್ಪ ಕಂಡೀಷನ್ ಆಗ್ತಾರಂದ್ರೆ ಅವ್ರ ಜೊತೆ ಹೋಗ್ಬಿಡಕಣೋ, ಇವು ಸಹವಾಸ ಮಾಡ್ಬಿಡಕಣೋ, ಅಲ್ಲಿ ಹೋಗ್ಬಿಡಕಣೋ, ಇಲ್ಲೋ ಬಿಡಕಣೋ ಅಂತ ಅದಕ್ಕೆ ಕಂಡೀಷನ್ ಆಗ್ತಾರಕ್ಕೆ ಆಸ್ತಿಲಿ ಪಾಲ್ಬೇಕಾ? ಇವಾಗ ಏನಾಯ್ತು ನಿನ್ನ ಕಂಡೀಷನ್? ಅಪ್ಪನ ಕಂಡೀಷನ್ ಇಲ್ಲವಲ್ಲ, ಫ್ರೀ ಆಗೋದೆಲ್ಲ ಎಲ್ಲೋದೆ? ಹಂದಿ